ಎರಡು ಒಂದು ಬಯೋ ಮೆಡಿಕಲ್ ವೇಸ್ಟ್ ಕೂಡ ಬರ್ತಾ ಇದೆ. ಪ್ರಮುಖವಾಗಿ ಸಿವಿಯೇಜ್ ಲಿಕ್ವಿಡ್ ವೇಸ್ಟನ್ನು ಕೂಡ ನಮ್ಮ ಮಂಗಳೂರಿನ ಕಾರ್ಪೊರೇಷನ್ಗೆ ಇರತಕ್ಕಂಥ ಟ್ಯಾಂಕರ್ಗಳು ಎರಡು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದನ್ನು ಮಂಗಳೂರು ನಗರ ಪಾಲಿಕೆ ಅಧಿಕಾರಿಗಳೇ ಹಿಡಿದು ಒಂದು ಕೇಸನ್ನು ಇವತ್ತು ಮಾಡಿದ್ದಾರೆ. ನಾನು ಅದಕ್ಕೋಸ್ಕರ ಇವತ್ತು ಅದನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬೇಕು. ನಮ್ಮ ಕರಾವಳಿ ಮತ್ತು ನಮ್ಮ ಬಾರ್ಡರ್ನಲ್ಲಿ ಈ ತಪ್ಪುಗಳಿಂದಾಗಿ ಜಲಚರಕ್ಕೆ ಮತ್ತು ಜೀವರಾಶಿಗೆ ಅತ್ಯಂತ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಅದನ್ನು ಮುನ್ನೆಚ್ಚರಿಕೆಯಾಗಿ ನಾವೆಲ್ಲರೂ ಕೂಡ ತಡೆಗಟ್ಟೋ ಕ್ರಮ ಮೊದಲು ಆ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ಜಾರಿ ಕೊಡಬೇಕು ಅಂತ ಜಂಟಿ ಒಂದು ಸಭೆಯನ್ನು ನಡೆಸಿ ನಿರ್ದೇಶನ ಕೊಟ್ಟಿದ್ದೇನೆ. ಹೌದು, ಅದು ಸಾಕ್ಷಿ ಆಧಾರದ ಮೇಲೆ ಅದನ್ನು ನಿರೂಪಿಸಲ್ಪಟ್ಟಿದೆ. ಕಾರ್ಪೊರೇಷನ್ ಅಧಿಕಾರಿಗಳು ಅದರ ಬಗ್ಗೆ ಪರಿಣಾಮಕಾರಿ ಕ್ರಮ ಕೈಗೊಂಡಿದ್ದಾರೆ. ಎಲ್ಲವೂ ಬರ್ತಾ ಇರತಕ್ಕಂಥ ಕೇರಳದಿಂದ ಅನ್ನೋದು ನಮಗೆ ಇರತಕ್ಕಂಥ ಮಾಹಿತಿ. ಅದು ಬಂದು ಏನು ಮಾಡ್ತಾ ಇದ್ದಾರೆ, ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ಗಾರು ಹಾಕಿದ್ರೆ ಪರವಾಗಿಲ್ಲ, ಅವ್ರು ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಹಳ್ಳಕ್ಕೆ ಬೀಸಾಕ್ ಹೋಗ್ತಾ ಇರ್ತಕ್ಕಂಥದ್ದು. ನಾಳೆ ಅದು ಪ್ಯಾಂಡಮಿಕ್ ಆಗಿ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಸ್ಥಳೀಯ ಆಡಳಿತಗಳು ಮತ್ತು ಸಾರ್ವಜನಿಕರು ಕೂಡ ಇದರ ಬಗ್ಗೆ ಎಚ್ಚರಿಕೆ ಇಟ್ಟು ನಾನು ಮಾಧ್ಯಮನೂ ಕೋರ್ತೀನಿ, ಇಂಥ ವಿಚಾರವನ್ನು ಬೆಳಕಿಗೆ ಚೆಲ್ಲಿ ಪರಿಣಾಮಕಾರಿಯಾಗಿ ಕಾನೂನು ಜಾರಿ ಕೊಡೋದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಕೇಳ್ತಾರೆ. ಖಾತ್ರಿಯಾಗಿರ್ತಕ್ಕಂಥ ವಿಚಾರನೇ ನಾನು ಮಾತಾಡ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.